ಇನ್ನು ಅಕಾಲಿ ದಳದ ನಾಯಕ ಸುಖಬೀರ್ ಸಿಂಗ್ ಬಾದಲ್ ಧಾರ್ಮಿಕ ಶಿಕ್ಷೆಯನ್ನ ಮುಂದುವರೆಸಿದ್ದಾರೆ. ಆನಂದಪುರ ಸಾಹಿಬ್ನಲ್ಲಿ ಸುಖಬೀರ್ ಸಿಂಗ್ ಬಾದಲ್ ಸೇವೆಯನ್ನ ಮುಂದುವರೆಸಿದ್ದಾರೆ. ಡಿಸೆಂಬರ್ 4ನೇ ತಾರೀಕು ನಡೆದಿರುವಂತಹ ಘಟನೆ ನಿಮಗೆ ನೆನಪಿರಬಹುದು. ಸುಖಬೀರ್ ಸಿಂಗ್ ಹತ್ಯೆಯಲ್ಲಿ ಪ್ರಯತ್ನಿಸಲಾಗಿತ್ತು. ಅಮೃತಸರದ ಗೋಲ್ಡನ್ ಟೆಂಪಲ್ ಬಳಿ ಈ ಘಟನೆ ಕೂಡ ನಡೆದಿತ್ತು. ಅದರ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಅಕಾಲಿ ದಳದ ನಾಯಕನಿಗೆ 2015ರಲ್ಲಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಗಿತ್ತು. ಬಾದಲ್ಗೆ ಅಕಾಲ್ ತಖ್ತ್ ಶಿಕ್ಷೆಯನ್ನ ಘೋಷಿಸಲಾಗಿತ್ತು. ಪ್ರತಿದಿನ 1 ಗಂಟೆ ದೇವಸ್ಥಾನದಲ್ಲಿ ದ್ವಾರಪಾಲಕನಾಗಿ ಕೆಲಸ ಮಾಡಬೇಕು, ಅದರ ಜೊತೆಗೆ ಶೌಚಾಲಯ ತೊಳಿಬೇಕು, ಪಾತ್ರೆ ತೊಳಿಬೇಕು, ಅದರ ಜೊತೆಗೇನೆ ಹಲವು ಕೆಲಸಗಳನ್ನ ಮಾಡಬೇಕು ಅನ್ನೋದಾಗಿ ಅಲ್ಲಿ ಶಿಕ್ಷೆಯನ್ನ ವಿಧಿಸಲಾಗಿತ್ತು. ಇದರ ನಡುವೆ ಇತ್ತೀಚೆಗೆ ನಡೆದಿರುವಂತಹ ಘಟನೆ, ಒಬ್ಬ ವ್ಯಕ್ತಿ ಬರ್ತಾನೆ, ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಫೈರಿಂಗ್ ಮಾಡೋದಕ್ಕೆ ಮುಂದಾಗ್ತಾನೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಪಕ್ಕದಲ್ಲೇ ಇದ್ದಂತ ಗನ್ಮ್ಯಾನ್ ಆತನನ್ನ ತಡೀತಾನೆ. ಹಾಗಾಗಿ ದೊಡ್ಡ ದುರಂತ ತಪ್ಪುತ್ತೆ. ಇಲ್ಲ ಅಂತ ಹೇಳಿದ್ರೆ, ಗನ್ಮ್ಯಾನ್ ತಡೆದಿಲ್ಲ ಅಂತ ಹೇಳಿದ್ರೆ ಗುಂಡಿನ ದಾಳಿ ನಡೆದೇ ಹೋಗ್ತಾ ಇತ್ತು. ಇದೀಗ ಇದೆಲ್ಲಾ ಘಟನೆಗಳ ಆದ ನಂತರದಲ್ಲೂ ಕೂಡ ಸುಖಬೀರ್ ಸಿಂಗ್ ಬಾದಲ್ ತಮ್ಮ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ, ಅಂದ್ರೆ ಶಿಕ್ಷೆಯನ್ನ ಮುಂದುವರಿಸ್ತಾ ಇದ್ದಾರೆ.